ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಅದಕ್ಕೋಸ್ಕರ ಹೋಲ್ ಟಾಪಿಕ್ ನಾನು ಡಂಡರ್ ಮೆಥಡ್ ಮಾಡಿದ್ದೆ. ನೋಡಿ, ಈ ಡಂಡರ್ ಮೆಥಡಲ್ಲಿ ನಿಮಗೆ ಡಂಡರ್ ಮೆಥಡ್ ಅಂದರೆ ಏನು ಅಂತೆಲ್ಲ ಹೇಳ್ಕೊಟ್ಬಿಟ್ಟಿದ್ದೆ. ಯಾಕೆ ಅಂದರೆ ಇವತ್ತು ನಾನು ಇಟರೇಟರ್ ಹೇಳ್ಬೇಕಾಗಿತ್ತು, ನಿಮಗೆ ಜನ್ರೇಟರ್ ಬಗ್ಗೆ ಹೇಳಬೇಕಾಗಿತ್ತು. ಇಟರೇಟರ್ ಜನರೇಟರ್ ಇವತ್ತು ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ ನಿಮಗೆ ಕನ್ಫ್ಯೂಷನ್ನೇ ಆಗಲ್ಲ. ಯಾಕಂದರೆ ನಿಮಗೆ ಡಂಡರ್ ಮೆಥಡ್ ಬಗ್ಗೆ ಗೊತ್ತಿದೆ, ಆಯಿತಾ? ಅದೇ ರೆಫರೆನ್ಸ್ನ ಕೊಟ್ಬಿಟ್ಟು ನಿಮಗೆ ಇಟರೇಟರ್ ಜನರೇಟರ್ನ ಹೇಳ್ಕೊಡ್ತೀನಿ. ಫಸ್ಟು ಇಟರೇಟರ್ ತಿಳ್ಕೊಳ್ಳೋಣ. ಇಟರೇಟರ್, ಇಟರೇಬಲ್, ಜನರೇಟರ್ ಎಕ್ಸ್ಪ್ರೆಷನ್ ಇವೆಲ್ಲ ಕನ್ಫ್ಯೂಷನ್ನೇ ಆಗಲ್ಲ ಇವಾಗ. ಓಕೆನಾ? ಕ್ಲಿಯರಾಗಿ ತಿಳ್ಕೊಳ್ಳೋಣ. ಇವಾಗ ಏನು ಮಾಡಬೇಕು? ಇಟರೇಟರ್ ಅಂದ ತಕ್ಷಣ ನಿಮ್ಗೆ ಏನು ತಲೆಗೆ ಬರ್ತಾ ಇದೆ? ಫಾರ್ ಲೂಪ್, ಇಟ್ರೇಟ್ ಆಗೋದು, ಅದ್ರ ಬಗ್ಗೆ ಬರ್ತಾ ಇದೆ ತಾನೆ. ವೈಲ್ ಲೂಪ್, ಅದರ ಏನೋ ಇಟ್ರೇಟ್ ಆಗೋದ ಬಗ್ಗೆ ಬರ್ತಾ ಇದೆ. ಇವಾಗ ನಾನು ಇಟ್ರೇಷನ್ ಹೆಂಗಾಗುತ್ತೆ ಅನ್ನೋದನ್ನ ಬೈಸೆಕ್ಟ್ ಮಾಡಿಬಿಟ್ರೆ ನಾನು ಇಟ್ರೇಟರ್, ಇಟರೇಬಲ್ ಅದ್ರ ಬಗ್ಗೆ ತಿಳ್ಕೊಬೋದಾ? ಹಾಗಾಗಿ ಫಾರ್ ಲೂಪ್ನ ಸಿಂಪಲ್ ಎಕ್ಸಾಂಪಲ್ ತೊಗೊಂಬಿಡೋಣ. ಇದನ್ನು ನಾವು ಬೈಸೆಕ್ಟ್ ಮಾಡಿ ನೋಡೋಣ ಕರೆಕ್ಟಾಗಿ ಏನು ನಡೀತಾ ಇದೆ ಒಳಗೆ ಅಂತ. ಓಕೆನಾ? ನೋಡಿ, ಇವಾಗ ನಾನು ಬರೋಣ, ಇಲ್ಲಿ ಬಂದು ಫಾರ್ ಲೂಪ್ನ ರನ್ ಮಾಡ್ತೀನಿ. ಇದು ಎಲ್ಲರಿಗೂ ರನ್ ಮಾಡೋದು ಗೊತ್ತು. ನೋಡಿ, ರನ್ ಮಾಡಿದೆ. ಇವಾಗ 1 2 3 ಬಂತು, ಇಟ್ರೇಷನ್ ಆಯಿತು. ಇದು ಹೆಂಗಾಯಿತು? ವಾಟ್ ಪೈಥಾನ್ ಆ್ಯಕ್ಚುಲಿ ಡಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ಫಸ್ಟ್ ಸ್ಟೆಪ್ ಏನು? ಗೆಟ್ ಎ ಇಟರೇಟರ್ ಫ್ರಮ್ ದ ಲಿಸ್ಟ್. ಈ ಲಿಸ್ಟಿಂದ ಒಂದು ಇಟರೇಟ್ನ ತೊಗೋಬೇಕು. ಹೆಂಗೆ ತೊಗೊಳ್ಳೋದು? ಅದಕ್ಕೆ ನಮ್ಮ ಹತ್ರ ಆಲ್ರೆಡಿ ಒಂದು ಫಂಕ್ಷನ್ ಇದೆ, ITER ಅಂತ. ಈ ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ನೀವು ಏನು ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಈ ITER ಅನ್ನೋ ಫಂಕ್ಷನ್ನ ಇದರೊಳಗೆ ಲಿಸ್ಟ್ನ ಪಾಸ್ ಮಾಡಿದರೆ ಇಟರೇಟರ್ ಅನ್ನೋ ಸಿಗುತ್ತೆ. ಈ ಇಟರೇಟರ್ನ ಯೂಸ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಅಂತ ನಾನು ಆಟೋಮೆಟಿಕ್ಕಾಗಿ ಪ್ರಿಂಟ್ ಮಾಡಿದ್ರೆ ನೆಕ್ಸ್ಟ್ ಒಂದೊಂದೇ ಡೇಟಾ ಪ್ರಿಂಟ್ ಆಗ್ತಾ ಹೋಗುತ್ತೆ. ಅದನ್ನೇ ನೋಡೋಣವಾ? ನೋಡಿ, ಮತ್ತು ನಾನೇನು ಎಕ್ಸಿಟ್ ಮಾಡಿಬಿಟ್ಟೆ ಅಂದರೆ ಸ್ಟಾಪ್ ಇಟ್ರೇಷನ್ ಎಕ್ಸೆಪ್ಷನ್ ಬಂದುಬಿಡುತ್ತೆ. ಯಾಕಂದರೆ ನನ್ನ ಹತ್ರ ಇರೋದು 1 2 3 ಅಷ್ಟೇ, 4th ಇಲ್ಲ. ನೋಡಿ, 1 2 3 4th ಇಲ್ಲ. ಇದನ್ನು ನಾವು ರನ್ ಮಾಡೇ ನೋಡ್ಬಿಡೋಣ ಏನಿದು ಅಂತ. ಓಕೆನಾ? ಇಲ್ಲಿ ನೋಡಿ, ರನ್ ಮಾಡೋಣ. ಇವಾಗ ಎಂಟರ್ ಹೊಡೆಯೋಣ. ನೋಡಿ, ಏನು ಬಂತು ಆನ್ಸರು? 1 2 3 ಬಂತಾ? 1 2 3 ಬಂದಾದಮೇಲೆ ನೋಡಿ, ಇಲ್ಲಿ ಸ್ಟಾಪ್ ಇಟ್ರೇಷನ್ ಅಂತ ಕಾಲ್ ಐತೆ. ಯಾಕೆ 1 2 3 ಅಷ್ಟೇ ಇರೋದು, ಥರ್ಡ್ ಒನ್ ಇಲ್ಲ ನಮಗೆ. ಈ ಪರ್ಟಿಕ್ಯುಲರ್ ಇಟ್ರೇಟರ್ನ ಯೂಸ್ ಮಾಡಿದ್ರು ನಮಗೆ ನೆಕ್ಸ್ಟ್ ಸಿಗಲ್ಲ, ಯಾಕಂದರೆ ನೆಕ್ಸ್ಟ್ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಅಂದರೆ ಇವಾಗ ಇಟರೇಬಲ್ ಅಂದರೆ ಇದು. ಯಾಕೆ? ಇಟ್ರೇಟ್ ಮಾಡೋವಂತಹ ಐಟಮ್, ಇಟ್ರೇಟ್ ಮಾಡೋವಂತಹ ಡೇಟಾ, ಲಿಸ್ಟು, ಟಪಲ್ ಇವೆಲ್ಲ ಇಟರೇಬಲ್. ನೀನು ಇಟ್ರೇಟ್ ಮಾಡಬಹುದು. ಒಂದು ಬುಕ್ ಅನ್ನೋದು ಒಂದು ಇಟರೇಬಲ್, ಆಯಿತಾ? ಇಟರೇಟರ್ ಅಂತ ಹೇಳಿದ್ರೆ ಆ ಬುಕ್ನ ಯೂಸ್ ಮಾಡಿ ಬುಕ್ ಮಾರ್ಕ್ ಮಾಡ್ಕೊತೀವಲ್ಲಪ್ಪ. ಬುಕ್ ಮಾರ್ಕ್ ಮಾಡಿದ್ರೆ ಏನಾಯಿತು? ಫಾರ್ ಎಕ್ಸಾಂಪಲ್, ನೀವು ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ನೋಡ್ತಾ ಇರ್ತೀರ, ಈ ಪರ್ಟಿಕ್ಯುಲರ್ ಎಪಿಸೋಡ್ ತನಕ ಸ್ಟಾಪ್ ಮಾಡಿರ್ತೀರ, ಅದು ಒಂದು ಬುಕ್ ಮಾರ್ಕ್ ಮಾಡ್ಕೊಂಡಿದ್ದೀರ. ಇದಕ್ಕೆ ಇಟರೇಟರ್. ಅದಕ್ಕೆ ಏನಂದರೆ ಹಿಂದೆ ಮುಂದೆ ಗೊತ್ತಿರುತ್ತೆ, ನೆಕ್ಸ್ಟ್ ಎಪಿಸೋಡ್ ಇದಿದೆ, ಇದು ನೆಕ್ಸ್ಟ್ ಎಪಿಸೋಡ್ ಇದಿಲ್ಲ ಅಂತ. ಈ ಪರ್ಟಿಕ್ಯುಲರ್ ಕಂಪ್ಲೀಟ್ ಸೀರೀಸಿಗೆ ನಾವು ಇಟರೇಬಲ್ ಅಂತೀವಿ. ಇಟರೇಬಲ್ ಅಂದರೆ ಇಷ್ಟೊಂದು ಸೀರೀಸ್ ಇದೆ, ನೀವು ಅದನ್ನು ಇಟರೇಟ್ ಮಾಡಿ ನೋಡ್ಬೋದು. ಅದೇ ಥರ ಲಿಸ್ಟು, ಟಪಲ್ ಇವೆಲ್ಲ ಇಟರೇಬಲ್ ಅಂತ ಕರೆಯೋದು. ಗೊತ್ತಾಯ್ತಾ? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಇವಾಗ ಗೊತ್ತಾಗುತ್ತೆ ಹೆಂಗಪ್ಪ ನಾನು ಕಂಡುಹಿಡಿಯೋದು ಇಟ್ರೇಬಲ್ಲ ಇದು ಇಟ್ರೇಟರಾ ಅಂತ. ಅದನ್ನು ಹೇಳ್ತೀನಿ, ಕೋಡ್ ತೋರಿಸಿ ಹೇಳ್ತೀನಿ ನಿಮಗೆ. ಬನ್ನಿ ನೋಡೋಣ. ನೋಡಿ, ಇಟ್ರೇಬಲ್ ವರ್ಸಸ್ ಇಟ್ರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಗೊತ್ತಾಯ್ತು, ಬೈಸೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅನ್ನೋದೇನೋ ಇದೆ ಇಲ್ಲಿ, ಆವಾಗ ನೆಕ್ಸ್ಟ್ ಐಟಮ್ನ ಪ್ರಿಂಟ್ ಆಗ್ತಾ ಇದೆ. ಇಟರೇಟರ್ನ ಯೂಸ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಅನ್ನೋ ಐಟಮ್ನ ಪ್ರಿಂಟ್ ಮಾಡ್ತೀನಿ. ಅಂದರೆ ನೆಕ್ಸ್ಟು ಮತ್ತು ಇಟ್ರೇಬಲ್ಲು, ಇಟ್ರೇಟರ್ ಇದೆಲ್ಲೋ ಲಿಂಕ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಗೆಟ್ ದಿಸ್ 2 words ಸ್ಟ್ರೈಟ್ ಫಸ್ಟ್, ದೆನ್ ವಿ ವಿಲ್ ಹಿಯರ್ ದ ಹೋಲ್ ಪಾರ್ಟ್. ಅಲ್ವೇನಪ್ಪ? ಇಟ್ರೇಬಲ್ ಈಸ್ ಎನಿಥಿಂಗ್ ಯು ಕ್ಯಾನ್ ಲೂಪ್ ಓವರ್. ನೀವು ಏನು ಬೇಕಾದ್ರೂ ಲೂಪ್ ಮಾಡೋಕ್ಕಾಗತ್ತಲ್ವ, ಅದಕ್ಕೂ ಇಟರೇಬಲ್ ಅಂತಲೇ ಕರಿತೀವಿ. ಅದು ನೋಡಿ, ಇಟ್ ಹ್ಯಾಸ್ ಎ ITER. ಯಾಕೆ? ನೋಡಿ ಇಲ್ಲಿ ನಾನೇನು ಮಾಡಿದ್ದೀನಿ, ITER ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಿ. ಇವಾಗ ನಾನು ಇದಕ್ಕೆ ಪರ್ಟಿಕ್ಯುಲರ್ ITER ಅನ್ನು ಯೂಸ್ ಮಾಡಿ. ಅಂದರೆ ಮೀನಿಂಗ್ ಏನು? ಲಿಸ್ಟಿಗೆ ಆಲ್ರೆಡಿ ಈ ಮೆಥಡ್, ಡಂಡರ್ ಮೆಥಡ್, ಇದು ಡಂಡರ್ ಮೆಥಡ್. ಇದು ಇಲ್ಲಿ ನೋಡ್ರೆ ಗೊತ್ತಾಗ್ತಿದ್ಯಾ? ನೋಡಿ, ಇದು ಡಂಡರ್ ಮೆಥಡ್. ಈ ಮೆಥಡು ಇರಬೇಕು, ITER ಅನ್ನೋದು ಇರಬೇಕು. ಆವಾಗಲೇ ಇದಕ್ಕೆ ನಾವು ಇಟರೇಬಲ್ ಅಂತ ಕರಿತೀವಿ. ಲಿಸ್ಟಿಗೆ ಇದೆ. ಹಂಗಾರೆ ನಾನು ಲಿಸ್ಟಿಗೆ ಇದೆ ಅಂತ ತಕ್ಷಣ ನೀವು ನಂಬಿಡ್ತೀರಾ? ಹಂಗಾರೆ ಬನ್ನಿ ನಾವು ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಬಂದೆ, ನಾನು ಲಿಸ್ಟಿಗೆ ಏನೋ ಒಂದು ಹಾಕ್ಕೊತೀನಿ. ಓಕೆನಾ? ಮತ್ತೇನು ಹಾಕಿ ನೋಡಿ, ಇದೇನೋ ಇಟರೇಬಲ್ ಏನೋ ಇದೆ. ಓಕೆನಾ? ಇವಾಗ ನಮಗೆ ಏನು ಬೇಕಾಗಿದೆ ಹೇಳಿ? ಈ ಲಿಸ್ಟ್ ಒಳಗೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಲಿಸ್ಟ್ ಒಳಗೆ ITER ಅನ್ನೋ ಡಂಡರ್ ಮೆಥಡು ಇರಬೇಕು. ಆಯಿತಾ? ನೆಕ್ಸ್ಟ್ ಅನ್ನೋ ಡಂಡರ್ ಮೆಥಡ್ ಇರಬಾರ್ದು. ನೆಕ್ಸ್ಟ್ ಅನ್ನೋದು ಯಾವಾಗಿತ್ತು ಅಂದರೆ ನೆಕ್ಸ್ಟ್ ರೆಫರೆನ್ಸ್ ಅನ್ನೋ ಥರ ಆಗ್ಬಿಡುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ರೆಫರೆನ್ಸ್. ಇವಾಗ ಇಟರೇಟರ್ ಆಗ್ತಿದೆಯಾ? ಇಟರೇಟರ್ ಅಂದರೆ ITER ಇರಬೇಕು, ನೆಕ್ಸ್ಟ್ ಇರಬೇಕು. ಅದನ್ನೇ ಹೇಳಿದ್ದೀನಿ ನೋಡಿ. ಇಲ್ಲಿ ಓದ್ಬಿಡೋಣ, ಆಮೇಲೆ ಅಲ್ಲಿಗೆ ಹೋಗ್ಬಿಡೋಣ. ಓಕೆನಾ? ನೋಡಿ, ಇಟರೇಟರ್ ಈಸ್ ಎ ಥಿಂಗ್ ದಟ್ ಟ್ರ್ಯಾಕ್ಸ್ ಯುವರ್ ಪೊಸಿಷನ್ ಆ್ಯಂಡ್ ಹ್ಯಾಂಡ್ಸ್ ಯು ಎ ನೆಕ್ಸ್ಟ್ ವ್ಯಾಲ್ಯೂ. ಇಟ್ ಹ್ಯಾಸ್ ಬೋತ್ ITER ಆ್ಯಂಡ್ ನೆಕ್ಸ್ಟ್. ಗೊತ್ತಾಯ್ತಾ? ನೋಡಿ, ಅದಕ್ಕೆ ನೋಡಿ ಇಟರೇಟರ್ ಅಂತ ಕರೀತಾ ಇದ್ದೀನಿ. ಇಲ್ಲಿ ಇಟರೇಟರ್ ಅಂತ ಕರೀತಾ ಇದ್ದೀನಿ. ಯಾವಾಗ? ಅದಕ್ಕೆ ನೆಕ್ಸ್ಟ್ ಅನ್ನೋದು ಇದೆ, ಅದಕ್ಕೆ ನಾನು ನೆಕ್ಸ್ಟ್ ಅನ್ನೋದು ಯೂಸ್ ಮಾಡೋಕ್ಕಾಗ್ತಾ ಇರೋದು. ಇಲ್ಲ, ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆನಾ? ಅದನ್ನು ಹೇಳಕ್ಕೆ ಬರ್ತಾ ಇರೋದು ಇಲ್ಲಿ. ಥಿಂಕ್ ಆಫ್ ಎ ಬುಕ್ ಮಾರ್ಕ್. ಇಟ್ ರಿಮೆಂಬರ್ಸ್ ವೇರ್ ಯು ಆರ್ ಆ್ಯಂಡ್ ನೋ ವಾಟ್ ಕಮ್ಸ್ ನೆಕ್ಸ್ಟ್. ಅದಕ್ಕೆ ಹೇಳಿದ್ದು, ಒಂದು ನೆಟ್ಫ್ಲಿಕ್ಸ್ ಅನ್ನೋ ಸೀರೀಸ್ ನೋಡ್ಬಿಟ್ರೆ ಈ ಬುಕ್ ಮಾರ್ಕ್ ಅನ್ನೋದು ಇಟರೇಟರ್. ಗೊತ್ತಾಯ್ತಾ? ಇಟರೇಬಲ್ ಅಂದರೆ ಒಂದು ಸೀರೀಸ್ ಪೂರ್ತಿ. ಅರ್ಥ ಆಗ್ತಾ ಇದೆಯಾ? ಅವಾಗ ಇಟ್ರೇಟ್ ಮಾಡೋಕ್ಕಾಗೋವಂಥದ್ದು ಎಲ್ಲದೂ ಕೂಡ ಇಟರೇಬಲ್ ಅಂತ ಕರಿತೀವಿ. ಇಟರೇಟರ್ ಅಂದರೆ ಅದಕ್ಕೆ ನೆಕ್ಸ್ಟ್ ಅನ್ನೋ ಡಂಡರ್ ಮೆಥಡ್ ಕೂಡ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನೇ ನಾನು ನಿಮಗೆ ಇಲ್ಲಿ ತೋರ್ಸಕ್ಕೆ ಹೋಗ್ತಿರೋದು. ಇವಾಗ ನೋಡಿ, ನಾವು ಕಂಟ್ರೋಲ್ ಹಾಕ್ಕೊಂಡು, ಇಲ್ಲಾಂದರೆ ಕಮಾಂಡ್ ಇದರಲ್ಲಿ ಮ್ಯಾಕಲ್ಲಿ ನೀವು ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಅದು ಎಲ್ಲಿದೆ ಅಲ್ಲಿಗೆ ಹೋಯ್ತಾ ಕ್ಲಾಸು.
ಇದು ಒಂದು ಕ್ಲಾಸು ತಾನೇ. ಇವಾಗ ನಾನು ನಿಮಗೆ ಹೇಳಿದೆ ಕ್ಲಾಸ್ ಅಂದರೆ ನೀವೊಂದು ಡೇಟಾ ಟೈಪ್ನ ಕ್ರಿಯೇಟ್ ಮಾಡ್ತೀರಿ, ಇದೊಂದು ಡೇಟಾ ಟೈಪ್ ತಾನೇ. ನಾವೇ ಹೆಂಗೆ ಕಸ್ಟಮ್ ಇಟ್ರೇಟರ್ ಬರೆಯೋದು ಅಂತಲೂ ಕೂಡ ನೋಡ್ಬಿಡೋಣ. ಬಟ್ ಇದು ಗೊತ್ತಾಗ್ತಿದೆಯಾ, ಇವಾಗ ಕ್ಲಾಸ್ ಲಿಸ್ಟ್ ಅನ್ನೋದು ಎಲ್ಲೋ ಡಿಫೈನ್ ಮಾಡಿದ್ದಾರೆ ಆಯಿತಾ. ಇದು ಎಲ್ಲಿದೆ std lib ಅಂತ ಇದೆ, ಇದರೊಳಗೆ ಯಾಕೆ ಫುಲ್ ಕೋಡ್ ಇಲ್ಲ ಅಂದರೆ ನೋಡಿ ಇಲ್ಲಿ ಡಾಟ್ ಅಂತ ಇದೆ ಆಯಿತಾ. ಇದು ಯಾಕೆ ಫುಲ್ ಕೋಡ್ ಇಲ್ಲ ಅಂದರೆ ಇಲ್ಲಿ ಬರೀ ಇದು ಇಂಟೆಲಿಜೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಹವರ್ ಮಾಡಿದ್ರೆ ಏನು ಬರ್ತಾ ಇದೆ ನೋಡಿ, ಇಲ್ಲಿ ಬಿಲ್ಟ್ ಇನ್ ಮ್ಯೂಟಬಲ್ ಸೀಕ್ವೆನ್ಸ್ ಎಲ್ಲಿಂದ ಬರ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ ಹೇಳಿ, ಇಲ್ಲಿ ನೋಡಿ ಬಿಲ್ಟ್ ಇನ್ ಮ್ಯೂಟಬಲ್ ಸೀಕ್ವೆನ್ಸ್ ಇಲ್ಲಿಂದನೇ ಬರ್ತಾ ಇರೋದು. ಅದಕ್ಕೋಸ್ಕರ ಹೈಲೈಟ್ ಮಾತ್ರ ಹೇಳತ್ತಿದ್ದು, ಎರರ್ ಚೆಕ್ ಮಾಡೋ ಅಂಥದ್ದು ಏನೇನು ಬೇಕು ಅದು ಮಾತ್ರ ಇಲ್ಲಿದ್ದಾವೆ. ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ITER ಅನ್ನೋ ದಂಡರ್ ಮೆಥಡ್ ಇರಬೇಕು, ನೆಕ್ಸ್ಟ್ ಅನ್ನೋ ದಂಡರ್ ಮೆಥಡ್ ಇರಬಾರ್ದು. ಆವಾಗಲೇ ನಾವು ಇದನ್ನು ಇಟರೇಬಲ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದೀನಿ. ಹಂಗಾರೆ ಇಲ್ಲಿ ಬಂದುಬಿಟ್ಟಿದ್ದೀನಿ, ಬನ್ನಿ ಚೆಕ್ ಮಾಡೋಣ. ನೋಡಿ ಇದು ಚೆಕ್ ಮಾಡಿ ಏನೋ ಇದೆಯಾ ನೋಡಿ, ಇವೆಲ್ಲ ನೀವು ಇನ್ಸರ್ಟು ರಿಮೂವ್ ಇವೆಲ್ಲ ಮಾಡ್ಬೋದಲ್ಲ ನೋಡಿ, ಇವೆಲ್ಲ ಮೆಥಡ್ ಹಾಕಿರೋದಕ್ಕೆ ನೀವು ಮಾಡೋಕ್ಕಾಗೋದಲ್ವಾ. ಹಂಗಾರೆ ಬನ್ನಿ ನೋಡಿ ನಾನು ಏನೋ ಹೇಳ್ತಾ ಇದ್ದೀನಿ, ಇದೆಯಾ ಅಂತ ನೋಡೋಣ. ನೋಡಿ ಇವೆಲ್ಲ ಸುಮಾರು ದಂಡರ್ ನೋಡಿ ಇಲ್ಲಿದೆ ನೋಡಿ, ಇದೇನು ಮಾಡ್ತಾ ಇದೆ, ರಿಟರ್ನ್ ಏನು ಮಾಡ್ತಿದೆ, ಇಟರೇಟರ್ನ ರಿಟರ್ನ್ ಮಾಡ್ತಾ ಇದೆ ಆಯಿತಾ. ITER ನೋಡಿ ಇಲ್ಲಿ ನೆಕ್ಸ್ಟ್ ಅನ್ನೋದು ಇಲ್ಲ, ಇಲ್ಲಿ ನೆಕ್ಸ್ಟ್ ಅನ್ನೋದು ಇಲ್ಲ, ಬೇಕಾದ್ರೆ ಚೆಕ್ ಮಾಡಿ ಇಲ್ಲಿ ಕೆಳಗೆ ಎಲ್ಲ ಇದೆಯಾ ನೋಡಿ, ಇಲ್ಲ ನೆಕ್ಸ್ಟ್ ಅವರೇ ಡಿಕ್ಷನರಿಗೆ ಹೋಗ್ಬಿಡ್ತು ಆಯಿತಾ. ನೆಕ್ಸ್ಟ್ ಅನ್ನೋದು ಇಲ್ಲ, ಅದಕ್ಕೋಸ್ಕರ ಇದೇ ಥರ ಲಿಸ್ಟ್ ಟಪಲ್ ಎಲ್ಲದಕ್ಕೂ ಚೆಕ್ ಮಾಡಿ ಬೇಕಾರೆ ಇವಾಗ ಕಂಟ್ರೋಲ್ ಹೊಡೀರಿ, ಜಸ್ಟ್ ಕಂಟ್ರೋಲ್ ಹೊಡೀರಿ ಆಯಿತಾ. ಕಂಟ್ರೋಲ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಹೋಗುತ್ತೆ, ಇಲ್ಲಿ ಚೆಕ್ ಮಾಡಿ. ಇವಾಗ ಟೆಕ್ನಿಕಲಿ ಏನು ಹೇಳ್ತಾ ಇದ್ದೀನಿ ನೋಡಿ, ITER ಅನ್ನೋದು ಅಷ್ಟೇ ಇದೆ, ಅದಕ್ಕೋಸ್ಕರ ಇದನ್ನು ಇಟರೇಬಲ್ ಅಂತ ಕರಿತೀವಿ. ಯಾವುದು ಇಟ್ರೇಟ್ ಮಾಡೋಕ್ಕಾಗೋಂಥದ್ದು ಅದಕ್ಕೆ ಇಟರೇಬಲ್ ಅಂತ ಕರಿತೀವಿ. ಇಟರೇಟರ್ ಅಂದರೆ ಬೇಸಿಕಲಿ ಅದಕ್ಕೆ ITER ಅನ್ನೋದು ಇರುತ್ತೆ, ನೆಕ್ಸ್ಟ್ ಅನ್ನೋದು ಎರಡೂ ದಂಡರ್ ಮೆಥಡ್ ಇರುತ್ತೆ. ಹಂಗಾರೆ ನಾನು ನೆಕ್ಸ್ಟ್ ಅನ್ನೋದನ್ನ ಇಲ್ಲೇ ಸರ್ಚ್ ಮಾಡಿಬಿಟ್ರೆ ಗೊತ್ತಾಗತ್ತಲ್ವಾ ಯಾವುದನ್ನ ನಾವು ಇಟರೇಟರ್ ಅಂತ ಕರಿತೀವಿ ಅಂತ. ನೋಡಿ ಇಲ್ಲಿ ನೆಕ್ಸ್ಟ್ ನಾನು ಸರ್ಚ್ ಮಾಡೋಣ. ನೋಡಿ ಇಲ್ಲಿ ಎನ್ಯುಮರೇಟ್, ಇದು ಇಟರೇಟರ್. ಎನ್ಯುಮರೇಟರ್ ನಮ್ಗೆ ಗೊತ್ತಲ್ವಾ ನಿಮಗೆ, ಇದು ಇಟರೇಟರ್. ನೋಡಿ ನೆಕ್ಸ್ಟ್ ನೋಡಿ ಫಿಲ್ಟರ್ ಅನ್ನೋದು ಕೂಡ ಇಟರೇಟರ್, ಗೊತ್ತಾಯ್ತಾ. ಇಲ್ಲಿ ನೋಡಿ ನೆಕ್ಸ್ಟ್ ಬನ್ನಿ ಮ್ಯಾಪ್ ಅನ್ನೋದು ನೋಡಿ, ಬೇರೆ ಅದೇ ಥರ ನೀವು ಏನು ಹೇಳ್ತೀರ ರಿವರ್ಸ್ ಡನ್ ಅದು ಕೂಡ ಇಲ್ಲಿ ನೋಡಿ, ಇದು ಎರಡು ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಕ್ಕೆ ಇಟರೇಟರ್ ಅಂತ ಕರಿತೀವಿ. ಯಾಕಂದರೆ ನೆಕ್ಸ್ಟ್ ರೆಫರೆನ್ಸ್ ಕೂಡ ಅದರಲ್ಲಿ ಇರುತ್ತೆ, ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ ರೆಫರೆನ್ಸ್. ನೋಡಿ ಮೈ ಲಿಸ್ಟ್ ಅಂದರೆ ನೋಡಿ ಇಟರೇಬಲ್, ಇಟ್ ಹ್ಯಾಸ್ ಓನ್ಲಿ ITER ಡಸ್ ನಾಟ್ ಹ್ಯಾವ್ ನೆಕ್ಸ್ಟ್. ಇದೊಂದು ರೆಫರೆನ್ಸ್ ಕೂಡ ನೋಡಿಬಿಟ್ಟು ಪ್ರೂಫ್ ಮಾಡಿ ತೋರಿಸ್ಬಿಟ್ಟೆ ನಾನು ಅಲ್ವಾ. ನೋಡಿ ಇಟರೇಟರ್ ಅಂತ ಹೇಳಿದ್ರೆ ನೋಡಿ, ಇವಾಗ ಇಟರೇಟರ್ ಇಟ್ ಹ್ಯಾಸ್ ಬೋತ್, ಇದು ಬೋತ್ ಕೂಡ ಎರಡೂ ಇರುತ್ತೆ, ಇದಕ್ಕೆ ಇಟರೇಟರ್ ಇದೆ ನೆಕ್ಸ್ಟು ಇದೆ, ಗೊತ್ತಾಯ್ತಾ. ಇದು ಇಟರೇಟರ್. ಇವಾಗ ಬರೀ ಲಿಸ್ಟ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಇದನ್ನು ಮಾಡಿದ್ರೆ ಇಟರೇಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇದೊಂದು ಫಂಕ್ಷನ್ ಇನ್ಬಿಲ್ಟ್ ಕೊಟ್ಟಿರೋಂಥದ್ದು, ಅವಾಗ ಇಟರೇಟರ್ ಕನ್ವರ್ಟ್ ಮಾಡ್ಬೋದು. ನೋಡಿ ಇಟರೇಬಲ್ ಬುಕ್ ಮತ್ತು ಬುಕ್ ಪಾರ್ಟ್ಸನ್ನು ಹೇಳ್ಬಿಟ್ಟಿದ್ದೀನಿ ನೋಡಿ. ಲಿಸ್ಟ್ ಟಪಲ್ ಸ್ಟ್ರಿಂಗು ಡಿಕ್ಷನರಿ ಸೆಟ್ಟು ಫೈಲ್ಸ್ ಆರ್ ಆಲ್ ಇಟರೇಬಲ್ಸ್ ನಾಟ್ ಇಟರೇಟರ್ಸ್. ನೋಡಿ ಬರೀ ಲಿಸ್ಟು ಟಪಲ್ ಅವನ್ನೆಲ್ಲ ನಾವೇನಂತ ಕರಿತೀವಿ, ಇಟರೇಬಲ್ ಅಂತ ಕರಿತೀವಿ. ನೀವು ಯಾವಾಗ ITERನ ರ್ಯಾಪ್ ಮಾಡ್ತೀರಾ ಇಲ್ಲಿ, ಆವಾಗ ಅದು ಇಟರೇಟರ್ ಕನ್ವರ್ಟ್ ಆಗುತ್ತೆ, ಆವಾಗ ನೆಕ್ಸ್ಟ್ ಅನ್ನೋದನ್ನು ಯೂಸ್ ಮಾಡ್ಬೋದು, ನೆಕ್ಸ್ಟ್ ರೆಫರೆನ್ಸ್ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇದು ಅರ್ಥ ಆಯ್ತಾ ಇದೆ. ಇದು ಪರ್ಟಿಕ್ಯುಲರ್ ಬೈಸೆಕ್ಟ್ ಮಾಡಿರೋದು ನಾವು ಹೆಂಗೆ ಎರಡು ವರ್ಡ್ ಅರ್ಥ ಆಯಿತು, ಇಟರೇಟರ್ ಅಂದ್ರೇನು, ಇಟರೇಬಲ್ ಅಂದ್ರೇನು, ಇದಿಷ್ಟು ಕಂಪ್ಲೀಟಾಗಿ ಟೆಕ್ನಿಕಲಿ ಅರ್ಥ ಆಗಿದೆ ನಿಮಗೆ. ಇವಾಗ ಯಾರು ಕನ್ಫ್ಯೂಷನ್ ಆಗಲ್ಲ. ಈ ಎಕ್ಸಾಂಪಲ್ ಆರಾಮ್ಸೆ ನೀವು ಬರೀತೀರಾ, ನೀವೇ ಓನ್ ಎಕ್ಸಾಂಪಲ್ ಕೂಡ ಬರೀಬಿಡ್ಬೋದು ಇವಾಗ ಅಲ್ವಾ. ನೋಡಿ ಎವ್ರಿ ಇಟರೇಟರ್ ಇಸ್ ಆಲ್ಸೋ ಎ ಇಟರೇಬಲ್. ನೋಡಿ ಯಾಕೆ, ನಮಗೆ ಆಲ್ರೆಡಿ ITER ಅಂತ ಇದೆ ಅಂತ ಹೇಳಿದ್ರೆ ITER ಇದೆ ನೆಕ್ಸ್ಟು ಇದೆ, ಅವಾಗ ಇಟರೇಟರ್ ಅಂತ ಕರಿತೀನಿ. ಎವ್ರಿ ಇಟರೇಟರ್ ಈಸ್ ಆಲ್ಸೋ ಇಟರೇಬಲ್ ಆಯಿತಾ, ಬಟ್ ನಾಟ್ ಎವ್ರಿ ಇಟರೇಬಲ್ ಈಸ್ ಎ ಇಟರೇಟರ್. ಅರ್ಥ ಮಾಡ್ಕೊಳ್ಳಿ, ಇದಕ್ಕೋಸ್ಕರ ಕನ್ಫ್ಯೂಷನ್ ಆಗ್ತಾ ಇರೋದು. ಇವಾಗ ಕ್ಲಿಯರ್ ಆಗೋಯ್ತಾ ಕನ್ಫ್ಯೂಷನು, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಬುಕ್ ಈಸ್ ನಾಟ್ ದ ಬುಕ್ ಮಾರ್ಕ್, ಬಟ್ ಬುಕ್ ಮಾರ್ಕ್ ಕ್ಯಾನ್ ಪಾಯಿಂಟ್ ಟು ಇಟ್ ಸೆಲ್ಫ್, ಗೊತ್ತಾಯ್ತಾ. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದ ಕಸ್ಟಮ್ ಇಟರೇಟರ್ ಆ್ಯಂಡ್ ಜನರೇಟರ್ ಡೂ. ದ ಇಟರೇಟರ್ ಪ್ರೋಟೋಕಾಲ್ ಅಂತ ಬಂದಾಗೆಲ್ಲ ಒಂದು ರೂಲ್ಸ್ ಅಂತ ತಿಳ್ಕೊಂಬಿಡಿ, ಗೊತ್ತಾಯ್ತಾ. ಬೇರೆ ಯಾವುದೂ ಅಲ್ಲ, MCP ಮಾಡಲ್ ಕಾಂಟೆಕ್ಸ್ಟ್ ಪ್ರೋಟೋಕಾಲ್ ಅಂದರೆ ಒಂದು ಸೆಟ್ ಆಫ್ ರೂಲ್ಸ್ ಅಷ್ಟೇ, ಗೊತ್ತಾಯ್ತಾ. ತಿಳ್ಕೊಳ್ಳಿ. ನೋಡಿ ಇದಕ್ಕೆ ಇಟರೇಟರ್ ಅನ್ನೋದಕ್ಕೆ ರೂಲ್ ಯಾವುದು ಅಂತ ಕೇಳಿದ್ರೆ ಇದನ್ನು ನೋಡಬೇಕು. ನೋಡಿ ಮೆಥಡು ಬಿಲಾಂಗ್ಸ್ ಟು, ನೋಡಿ ITER ಅಂದರೆ ಇಟರೇಬಲ್ ಆಯಿತಾ, ರಿಟರ್ನ್ಸ್ ದ ಇಟರೇಟರ್. ಇಲ್ಲಿ ನೋಡಿ ಏನು ರಿಟರ್ನ್ ಮಾಡ್ತಾ ಇದೆ, ಇಟರೇಟರ್ನ ರಿಟರ್ನ್ ಮಾಡ್ತಾ ಇದೆ ನೋಡಿ, ರಿಟರ್ನ್ ದ ಇಟರೇಟರ್. ಅದನ್ನೇ ನಾನು ಹೇಳಿರೋದು, ಅಲ್ಲೇನು ತೋರಿಸ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ, ಆಯ್ತಾನಾ. ITER ನೆಕ್ಸ್ಟ್ ಅನ್ನೋದು ಇಟರೇಟರ್ ಆಯಿತಾ, ರಿಟರ್ನ್ಸ್ ದ ನೆಕ್ಸ್ಟ್ ವ್ಯಾಲ್ಯೂ ಆ್ಯಂಡ್ ರೈಸ್ ಸ್ಟಾಪ್ ಇಟರೇಷನ್ ವೆನ್ ಇಟ್ ಡನ್. ನಿಮಗೆ ಸ್ಟಾಪ್ ಇಟ್ರೇಷನ್ ಅಂತ ಮಾಡೋದು ಯಾವುದು, ಇಟರೇಟರ್ ನಮಗೆ ಹೇಳಲ್ಲ ಯಾವಾಗ ಸ್ಟಾಪ್ ಮಾಡಬೇಕಂತ, ಇಟರೇಟರ್ ನಮಗೆ ವ್ಯಾಲ್ಯೂ ಅಷ್ಟೇ ಕೊಡೋದು, ತಿಳ್ಕೊಳ್ಳಿ ಆಯಿತಾ. ಸ್ಟಾಪ್ ಮಾಡಬೇಕು ಅಂತ ಹೇಳೋದು ಇಟರೇಟರ್. ಹಂಗಾರೆ ನಾನು ಕಸ್ಟಮ್ ಬರಿತೀನಲ್ಲ, ಇವಾಗ ಕಸ್ಟಮ್ ಇಟರೇಟರ್ನ ಬರಿತೀವಲ್ವ, ಅವಾಗ ನಿಮಗೆ ಇದನ್ನ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹೌ ಟು ಟೆಲ್ ವಿಚ್ ಇಸ್ ವಿಚ್ ಅಂತ ಹೇಳಿದ್ರೆ ನೋಡಿ ಅದನ್ನೇ ಹೇಳ್ತಾ ಇರೋದು. ITER ಅಂದರೆ ನಾನು ಅದನ್ನು ಮತ್ತೆ ಪದೇ ಹೇಳಿದ್ದೀನಿ ನೋಡಿ, ಇಲ್ಲಿ ITER ಅಂತ ಹೇಳಿದ್ರೆ ಇಟರೇಬಲ್ ಅಂತ. ಇವಾಗ ಆಲ್ರೆಡಿ 20 ಸತಿ ಹೇಳ್ಬಿಟ್ಟಿದ್ದೀನಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ITER ಮತ್ತು ನೆಕ್ಸ್ಟ್ ಇದ್ದರೆ ಇದು ಇಟರೇಟರ್ ಅಂತ ಕರಿತೀವಿ. ನಮ್ಮದೇ ಕಸ್ಟಮ್ ಇಟರೇಟರ್ನ ಬಿಲ್ಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಬಿಲ್ಡ್ ಮಾಡೋಕಂದ್ರೆ ಎರಡೇ ರೂಲ್ಸ್ ಇರೋದು ನಿಮ್ಗೆ ಗೊತ್ತು ತಾನೆ. ನೋಡಿ ITER ಅನ್ನೋದು ಇರಬೇಕು, ನೆಕ್ಸ್ಟ್ ಅನ್ನೋದು ಇರಬೇಕು, ಆವಾಗ ನೀವು ಕಸ್ಟಮ್ ಇಟರೇಟರ್ ನೀವೇ ಬಿಲ್ಡ್ ಮಾಡ್ಬೋದು. ಅದೇ ಕೇಳ್ತೀವಿ ಕಸ್ಟಮ್ ಇಟರೇಟರ್. ಇದು ನೋಡಿ ಕೌಂಟ್ ಡೌನ್ ಅಂತ ಬರ್ದಿದ್ದೀರಾ, ಇನಿಷಿಯಲೈಸೇಷನ್ ಮಾಡಿದ್ದೀರಾ ಆಯಿತಾ. ನೀವೇನು ಹಾಕಿದ್ದೀರಾ ನೋಡಿ, ಕೌಂಟ್ ಡೌನ್ 5 ಅಂತ ಹಾಕಿದ್ದೀರಾ. ಈ 5 ಅನ್ನೋದನ್ನು ಆಟೋಮೆಟಿಕ್ ಅದನ್ನೇ ಸೆಲ್ಫಾಗಿ ರಿಟರ್ನ್ ಮಾಡ್ತಾ ಇದೆ 5 ಅನ್ನೋದನ್ನೇ. ಇಲ್ಲಿ ನೋಡಿ ನೀವು ರೈಸ್ ಸ್ಟಾಪ್ ಇಟ್ರೇಷನ್ ನೋಡಿ, ನೀವು ಇಲ್ಲಿ ಸ್ಟಾಪ್ ಅಂತ ಮಾಡ್ತಿಲ್ಲ, ಇಲ್ಲಿ ನೋಡಿ ನೆಕ್ಸ್ಟಲ್ಲಿ ಸ್ಟಾಪ್ ಅಂತ ಮಾಡ್ತೀವಿ. ಅಂದರೆ ಇಟರೇಟರೇ ಹೇಳುತ್ತೆ ನಮಗೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ, ಬೇಸ್ಡ್ ಆನ್ ದ ಕಂಡೀಷನ್. ನೋಡಿ ಕರೆಂಟ್ ಅಂತ, ಕರೆಂಟ್ ಏನು ವ್ಯಾಲ್ಯೂ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ 5 ಆಗ್ತಿದ್ದೀವಲ್ಲ, 5 ನೋಡಿ ಏನು ಮಾಡ್ತಾ ಇದೆ ಇಲ್ಲಿ, ಹಿಂಗೆ ಡಿಕ್ರಿಮೆಂಟ್ ಮಾಡ್ತಾ ಇದೆ ಇಲ್ಲಿ ಆಯಿತಾ, ವ್ಯಾಲ್ಯೂ ಆಗ್ತಾ ಇದೆ. ಈ ಥರ ಇಟ್ರೇಟ್ ಮಾಡ್ತಾ ಇರುತ್ತಿದ್ದು ಮಾಡಾದ್ಮೇಲೆ ಎಲ್ಲಿ ಸ್ಟಾಪ್ ಆಗಬೇಕು ನೋಡಿ, ಕರೆಂಟಲ್ಲಿ ಏನು ವ್ಯಾಲ್ಯೂ ಇಲ್ಲ ನೋಡಿ, ಲೆಸ್ ಆರ್ ಈಕ್ವಲ್ ಟು 0 ಇದೆ ಅಂದರೆ ಸ್ಟಾಪ್ ಮಾಡೋ ಅಂತ ಹೇಳ್ತೀನಿ. ಅಂದರೆ
ಇವಾಗ ಸ್ಟಾಪ್ ಮಾಡೋವಂಥ ರೆಸ್ಪಾನ್ಸಿಬಿಲಿಟಿ ಯಾವುದು ಇಟರೇಟರ್ದು, ಇಟರೇಬಲ್ದಲ್ಲ. ಇಟರೇಬಲ್ ಬರೀ ಡೇಟಾ ಮಾತ್ರ ಕೊಡುತ್ತೆ, ಒಂದು ಬುಕ್ ಮಾತ್ರ ಕೊಡುತ್ತೆ. ಇಟರೇಟರ್ ಹೇಳುತ್ತೆ ನಮಗೆ ಎಲ್ಲಿ ಸ್ಟಾಪ್ ಮಾಡಬೇಕಂತ ಬೇಸ್ಡ್ ಆನ್ ದಿಸ್ ಕಂಡೀಷನ್. ಇದೇ ನೀವು ಕಸ್ಟಮ್ ಇಟರೇಬಲ್. ಓಕೆನಾ, ಇದನ್ನು ನೀವು ರನ್ ಮಾಡಿ ನೋಡಿ, ಗೊತ್ತಾಯ್ತಾ? ಇದೇ ಥರ ಔಟ್ಪುಟ್ ಬರುತ್ತೆ, ನೀವು ತೋರಿಸಿದ್ದೀನಿ ನೋಡಿ. ಮ್ಯಾನ್ಯುವಲ್ ಇಟ್ರೇಷನ್ ಮಾಡಬೇಕಂದ್ರೂ ಈ ಥರ ಕೂಡ ನೀವು ಮಾಡ್ಬೋದು ಇಟ್ರೇಷನ್. ನೋಡಿ ಹಾಕಿದ್ದೀನಲ್ಲ, ಇದೇ ಥರ ಕಾನ್ಸೆಪ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅದೇ ಥರ ಹಿಂಗೂ ಮಾಡ್ಬೋದು. ಆಯಿತಾ? ಹಂಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿತ್ ಪ್ರೂಫು ಇಟರೇಟರ್ ಪ್ರೋಟೋಕಾಲ್ ಅದೇ ಇರೋದು, ಅದನ್ನು ಕೂಡ ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ ಜನರೇಟರ್ ಫಂಕ್ಷನ್ಸ್. ಇಟರೇಟರ್ ಮೇಡ್ ಸಿಂಪಲ್. ನೋಡಿ ಇವೆಲ್ಲ ತುಂಬ ತಲೆಬಿಸಿ ಆಯ್ತಪ್ಪ, ಇದಿಷ್ಟೆಲ್ಲ ಬರೆಯೋಕ್ಕಾಗಲ್ಲ ನನಗೆ, ಈ ಥರ ಕ್ಲಾಸೆಲ್ಲ ಡಿಫೈನ್ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ ಅಂದರೆ ನೀವು ಸಿಂಪಲ್ ಆಗಿ ಜನರೇಟರ್ ಫಂಕ್ಷನ್ ಯೂಸ್ ಮಾಡಿ ನೀವು ಇಟರೇಟರ್ಸ್ನ ಕ್ರಿಯೇಟ್ ಮಾಡ್ಬೋದು. ರೈಟಿಂಗ್ ಇಟರೇಟರ್ ಕ್ಲಾಸ್ ಇಸ್ ಎ ವರ್ಬೋಸ್ ಜನರೇಟರ್ ಫಂಕ್ಷನ್ ಕ್ರಿಯೇಟ್ ಇಟರೇಟರ್ಸ್ ವಿತ್ ಮಚ್ ಲೆಸ್ ಕೋಡ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ನೋಡಿ ನೀವು ಅದನ್ನು ಏನು ಕೆಲಸ ಮಾಡಿದರೆ ಅದನ್ನೇ ಇಷ್ಟೇ ಲೈನಲ್ಲಿ ಮುಗಿಸ್ಬಿಡ್ಬೋದು ನೀವು, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಬನ್ನಿ ಹಂಗಾರೆ ಚೆಕ್ ಮಾಡೋಣ, ಇವೆಲ್ಲ ಕ್ಲಿಯರ್ ಮಾಡಿಬಿಡೋಣ, ರನ್ ಮಾಡಿಬಿಡೋಣ. ನೋಡಿ ಇವಾಗ ರನ್ ಆಗುತ್ತಾ? ಯಾಕೆ ಪ್ರಿಂಟ್ ಹಾಕ್ಬೇಕಲ್ಲ ಇಲ್ಲಿ. ಓಕೆ, ಪ್ರಿಂಟ್ ಹಾಕೊಳ್ಳೋಣ. ಪ್ರಿಂಟ್ ಹಾಕೋಣ ಮಾತ್ರ ಪ್ರಿಂಟ್ ಆಗೋದು, ಹಂಗಾಗಿ ಪ್ರಿಂಟ್ ಹಾಕೊಂಬಿಡೋಣ. ಇವಾಗ ರನ್ ಮಾಡೋಣ. ನೋಡಿ ಅದೇ ಕೆಲಸನೇ ಇದು ಮಾಡಿತ್ತಾನೆ. ಆಯಿತಾ? ಈಲ್ಡ್ ಮಾಡ್ತು. ಏನು ಈಲ್ಡ್ ಅಂದರೆ ಏನು? ಅದೇ ಟೈಮ್ ನೋಡಿ ಇವಾಗ ಏನೋ ಸ್ವಲ್ಪ ಡಿಫ್ರೆಂಟ್ ಕಾಣ್ತಿರೋದು ಏನಂದರೆ ಈಲ್ಡ್ ಅಷ್ಟೇ. ಈ ಈಲ್ಡ್ ಕೀವರ್ಡ್ ಅರ್ಥ ಆಗ್ಬಿಟ್ರೆ ನಮಗೆ ಜನರೇಟರ್ ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ. ಈಲ್ಡ್ ಅಂದರೆ ಏನು ಅವೆಲ್ಲ ನೋಡೋಣ ಬನ್ನಿ. ಇಲ್ಲಿ ಈಲ್ಡ್ ಅಂದರೆ ಏನು ತಿಳ್ಕೊಳ್ಳೋಣ. ಇವಾಗ ಹೌ ಈಲ್ಡ್ ವರ್ಕ್ಸ್, ಈಲ್ಡ್ ಹೆಂಗೆ ವರ್ಕ್ ಆಗುತ್ತೆ? ಈಲ್ಡ್ ಪಾಸ್ ದ ಫಂಕ್ಷನ್ ಆ್ಯಂಡ್ ರಿಟರ್ನ್ ದ ವ್ಯಾಲ್ಯೂ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ರಿಟರ್ನ್ ಅಂತ ಇದೆ, ಫಂಕ್ಷನ್ ರಿಟರ್ನ್ ಸ್ಟೇಟ್ಮೆಂಟ್ ಇರೋ ಟಕ್ಕಂತ ರಿಟರ್ನ್ ಆಗ್ಬಿಡುತ್ತೆ ಅಷ್ಟೇ. ಬಟ್ ಈಲ್ಡಲ್ಲಿ ಏನಾಗುತ್ತೆ? ಇದೇ ಹೇಳ್ತಿರೋದು ಈಲ್ಡು ಮತ್ತು ನಿಮಗೆ ChatGPT ಸ್ಟ್ರೀಮಿಂಗ್ ಆಗುತ್ತಲ್ಲ, ಅದು ಎಲ್ಲೋ ಸಿಂಕ್ ಇದೆ ಲಾಜಿಕ್ ಅಂತ ಅನಿಸ್ತಿಲ್ವಾ? ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಟರೇಟರ್ ಜನರೇಟರ್ ಅಂತ ಹೊಡೆದು ನಾನು ಎಂಟ್ರ್ ಹೊಡೆದೆ ಇಲ್ಲಿ. ಆಯಿತಾ? ಇವಾಗ ಏನಾಗ್ತಿದೆ? ಇವಾಗ ರನ್ ಆಗುತ್ತೆ ನೋಡಿ, ಒಂದೊಂದೇ ಲೈನ್ ಬರ್ತಾ ಇದೆ ನೋಡಿ, ಇಲ್ಲಿ ಒಂದೊಂದೇ ಲೈನ್ ಸ್ಟ್ರೀಮ್ ಆಗ್ತಾ ಇದೆ. ಆಯಿತಾ? ಟಕ್ಕಂತ ಅಷ್ಟು ಆಗಿ ರಿಟರ್ನ್ ಆಗಿಲ್ಲ, ಇದು ಒಂದೊಂದೇ ಲೈನು ಬರ್ತಾ ಇದೆ. ಇದ್ರ ಮೀನಿಂಗ್ ಏನು? ಇವಾಗ ಏನಂದರೆ ಈಲ್ಡ್ ಕೂಡ ಅದೇ ಕೆಲಸ ಮಾಡೋದು, ಇದು ಹಿಂದೆ ಟೆಕ್ನಿಕ್ ಅದೇ ಇರೋದು. ಆಯಿತಾ? ಇವಾಗ ಸ್ಟ್ರೀಮಿಂಗ್ ಮಾಡ್ಬೇಕಾದ್ರೆ ವೆಬ್ ಸಾಕೆಟ್ ಕನೆಕ್ಷನು, ಬೇರೆ HTTP ಸ್ಟ್ರೀಮಿಂಗ್ ಅವೆಲ್ಲ ಇದೆ. ಬಟ್ ಇಂಟರ್ನಲ್ಲಿ ಈ ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡಿ ನಮಗೆ ಕಳಿಸುತ್ತಲ್ವಾ ಡೇಟಾ. ಇವಾಗ ChatGPT ನಮಗೆ ನೆಕ್ಸ್ಟ್ ವರ್ಡ್ ಪ್ರಿಡಿಕ್ಟ್ ಮಾಡೋದು. ChatGPT ಏನು ಮಾಡ್ತಿದೆ? ಅದು ChatGPT ಕರ್ಸರ್ ಏನು ಮಾಡ್ತಿದೆ? ನೆಕ್ಸ್ಟ್ ವರ್ಡ್ ಪ್ರಿಡಿಕ್ಟ್ ಮಾಡ್ತಾ ಇದೆ, ನೆಕ್ಸ್ಟ್ ಟೋಕನ್ನ ಪ್ರಿಡಿಕ್ಟ್ ಮಾಡ್ತಾ ಇದೆ ಅಲ್ವೇನಪ್ಪ. ಪ್ರಿಡಿಕ್ಟ್ ಮಾಡಿ ಟಕ್ಕಂತ ಅವ್ರಿಗೆ ಫ್ರಂಟ್ ಎಂಡಿಗೆ ಕಳಿಸ್ತಾ ಇದೆ, ಕಳಿಸ್ತಾ ಇದೆ. ಇದು ವೇಟ್ ಮಾಡ್ತಿಲ್ಲ, ಕಂಪ್ಲೀಟ್ ರೆಸ್ಪಾನ್ಸ್ ಬಂದು ಒಂದೇ ಶಾರ್ಟಲ್ಲಿ ಬರ್ತಾ ಇಲ್ಲ, ಏನೋ ಈಲ್ಡ್ ಆಗ್ತಾ ಇದೆ. ಅದಕ್ಕೆ ಈಲ್ಡ್ ಅಂತ ಹೇಳೋದು. ಅದೇ ಕೀವರ್ಡ್ ಇಲ್ಲಿ ಯೂಸ್ ಮಾಡ್ತಿರೋದು, ಈಲ್ಡ್ ಅಂತ. ಈಲ್ಡ್ ಪಾಸ್ ದ ಫಂಕ್ಷನ್ ರಿಟರ್ನ್ ದ ವ್ಯಾಲ್ಯೂ ಅಂತ ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ಆಯಿತಾ? ಇವಾಗ ಪಾಸ್ ಮಾಡ್ತಾ ಟಕ್ಕಂತ ರಿಟರ್ನ್ ಕಳಿಸ್ತು. ಏನೇನು ರೆಸ್ಪಾನ್ಸ್ ಬರ್ತಾ ಇದೆ, ಇವಾಗ ಮೆಮೊರಿ ಕನ್ಸಂಪ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಜನರೇಟರ್ ಅದಕ್ಕೆ ಹೆಲ್ಪ್ ಮಾಡೋದು ಸಕ್ಕತ್ತು. ನೋಡಿ ನೆಕ್ಸ್ಟ್ ಇನ್ನಂತ ಕೇಳಿದ್ರೆ ನೆಕ್ಸ್ಟ್ ಮತ್ತೆ ಹಿಂದೆಯಿಂದ ಬರಲ್ಲ. ಆಯಿತಾ? ನೆಕ್ಸ್ಟ್ ವರ್ಡೇ ಪ್ರಿಡಿಕ್ಟ್ ಮಾಡುತ್ತೆ, ನೆಕ್ಸ್ಟ್ ವರ್ಡೇ ಕೊಡುತ್ತೆ. ಅಂದರೆ ರೆಫರೆನ್ಸ್ ಇಟ್ಕೊಂಡಿರುತ್ತೆ. ಆ ರೆಫರೆನ್ಸ್ ಇಟ್ಕೊಂಡಿರ್ಬೇಕಂತ ಹೇಳಿದ್ನಲ್ಲ ಇಟರೇಟರ್, ಅದಕ್ಕೋಸ್ಕರನೇ ಹೇಳ್ತಿರೋ ಜನರೇಟರ್ ಕೂಡ ಇಟ್ರೇಟರ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಅವೆಲ್ಲ ತಲೆಬಿಸಿ ಬೇಡ ಅಂದರೆ ನೀವು ಈ ಥರ ಯೂಸ್ ಮಾಡ್ಕೊಳ್ಬೋದು. ನೀವು ಈಲ್ಡ್ ಅಂತ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಟಕ್ಕಂತ ಅದು ರಿಟರ್ನ್ ಆಗುತ್ತೆ ರೆಸ್ಪಾನ್ಸು. ವೇಟ್ ಮಾಡಲ್ಲ, ಮೆಮೊರಿಯಲ್ಲಿ ಇಟ್ಕೊಂಡಿರಲ್ಲ ಅಂತ ನಿಮ್ಗೆ ಹೇಳಕ್ಕೆ ಬರ್ತಾ ಇರೋದು. ಇವಾಗ ಈ ಕೋಡಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ನಿಮಗೆ. ಇಲ್ಲಿ ನೋಡಿ ನಾನು ಏನು ಹಾಕೊಂಡಿಲ್ಲ, ಈ ಈಲ್ಡ್ ಹಾಕೊಂಡಿದ್ದೀನಾ, ಸೇಮ್ ಅದೇ ಕೋಡು ಅಲ್ಲಿ ಕ್ಲಾಸ್ ಬರೆದಿದೆ, ಇಲ್ಲಿ ಡೈರೆಕ್ಟಾಗಿ ಬರೆದಿದ್ದೀನಿ. ನಮಗೇನು ಇವಾಗ ಜನರೇಟರ್ ಎಕ್ಸ್ಪ್ರೆಷನ್ ಈಸಿಯಾಗಿ ಇಟ್ರೇಟರ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಇದೇ ಕಾನ್ಸೆಪ್ಟ್, ಜನರೇಟರು ಈಸಿಯಾಗಿ ಇಟ್ರೇಟರ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಇವಾಗ ನೋಡಿ ಈಲ್ಡ್ ಆದರೆ ಏನಾಗುತ್ತೆ ಅಂತ ನಿಮಗೆ ಸ್ಟ್ರೀಮ್ ಆಗಬೇಕು ತಾನೆ. ಇವಾಗ ಮ್ಯಾಥಮೆಟಿಕಲ್ ಆಪ್ರೇಷನ್ ಆದ ತಕ್ಷಣ ಟಕ್ ಅಂತ ರೆಸ್ಪಾನ್ಸ್ ಬರ್ತಾ ಇರಬೇಕು, ನಮಗೆ ಎಲ್ಲ ಆಗೋ ತನಕ ವೇಟ್ ಮಾಡಬಾರ್ದು ಅಲ್ವಾ? ಅದೇ ಲಾಜಿಕ್ ಅಲ್ವಾ? ರನ್ ಮಾಡಿದೆ ನೋಡಿ, ಸ್ಲೀಪ್ ಹಾಕೋದ್ರಿಂದ ನೋಡಿ 5 4 3 2 1 ನೋಡಿ, ಇದೆಲ್ಲ ಮ್ಯಾಥಮೆಟಿಕ್ಸ್ ಆಗೋ ತನಕ ವೇಟ್ ಮಾಡ್ತಾ ಇಲ್ಲ. ಇದು ಒಂದೊಂದು ಆದ ತಕ್ಷಣ ಕಳಿಸ್ತಾ ಇದೆ ನಮಗೆ. ಅದನ್ನು ತೋರ್ಸೋಕ್ಕೆ ನಿಮಗೆ ಸ್ಲೀಪ್ ಹಾಕೊಂಡಿದ್ದು ನಾನು. ಹೌದಾ? ಹಿಂಗೆ ಈಲ್ಡ್ ವರ್ಕ್ ಆಗೋದು, ಇದಕ್ಕೆ ಈಲ್ಡ್ ಯೂಸ್ ಮಾಡೋದು. ನಿಮಗೆ ಅದೇ ಥರ ಸ್ಟ್ರೀಮಿಂಗ್ ಅನಿಸ್ತಾ ಇಲ್ವಾ ನಿಮಗೆ? ChatGPT ಹೆಂಗೆ ಸ್ಟ್ರೀಮ್ ಮಾಡುತ್ತೆ? ಒಂದು ವರ್ಡ್ ಹಾಕ್ಸ್ನ ಟಕ ಬರ್ತಾ ಇರೋದು ಡೇಟಾ ಅಲ್ವಾ? ಅದೇ ಇಲ್ಲಿ ಕಾನ್ಸೆಪ್ಟ್ ಇರೋದು. ಇದ್ರ ಮಧ್ಯೆ ವೆಬ್ ಸಾಕೆಟು ಅವೆಲ್ಲ ಕನೆಕ್ಷನ್ಸ್ ಇದ್ದಾವೆ. ಬಟ್ ಹಿಂದೆ ಇರೋ ಲಾಜಿಕ್ ಮೇನ್ ಕೋರಲ್ಲಿ ಹೆಂಗೆ ನೆಕ್ಸ್ಟ್ ವರ್ಡ್ ಪ್ರಿಡಿಕ್ಟ್ ಮಾಡಿ ಕಳಿಸ್ತಾ ಇದೆಯಲ್ಲ, ಆ ಪರ್ಟಿಕ್ಯುಲರ್ ಲಾಜಿಕ್ನ ಜನರೇಟರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇವಾಗ ನಿಮಗೆ ಅದು ಇವಾಗ ಈಲ್ಡ್ ಅನ್ನೋದು ಹೆಂಗೆ ಅಂತ ಅರ್ಥ ಆಗ್ಬಿಡ್ತಾ. ಇವಾಗ ನಿಮಗೆ ಗೊತ್ತಾಯ್ತಾ? ಯಾವಾಗ ನೀವು ಕಳಿಸ್ಬೇಕು ಅಂತಿರ್ತೆ ಅವಾಗ ಈಲ್ಡ್ ಯೂಸ್ ಮಾಡ್ತೀರಾ. ಇದಕ್ಕೆ ಜನರೇಟರ್ ಅಂತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನೋಡ್ಬಿಟ್ಟಿದ್ದೀವಿ. ಜನರೇಟರ್ ಆರ್ ಇಟರೇಟರ್ ಅದನ್ನೇ ನಾವು ತೋರಿಸಿ ಕೂಡ ಹೇಳ್ಬಿಟ್ಟಿದ್ದೀವಿ. ನೋಡಿ ಟೈಪ್ ಅಂತ ಹೇಳಿದ್ರೆ ಈ ಟೈಪ್ ಅಂತ ಚೆಕ್ ಮಾಡಿದ್ರೆ ನೋಡಿ ಜನರೇಟರ್ ಅಂತ ಹೇಳುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಟರೇಟರ್ ಆದಮೇಲೆ ಯಾಕೆ ಜನರೇಟರ್ಗೆ ಬಂದ್ವಿ ನಾವು ಏನು ಅರ್ಥ ಮಾಡ್ಕೊಳ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀವಿ. ನೋ ನೀಡ್ ಟು ರೈಟ್ ಇಟರೇಟರ್ ನೆಕ್ಸ್ಟ್ ಈ ಥರ ಎಲ್ಲ ಬರೆಯೋಂಗಿಲ್ಲ. ದೆನ್ ಈಲ್ಡ್ ಅಂತ ಒಂದೇ ಒಂದು ಕೀವರ್ಡ್ ಯೂಸ್ ಮಾಡಿದ್ರೆ ಅದೇ ಇಂಟರ್ನಲ್ಲಿ ಎಲ್ಲ ಬರ್ಕೊಂಡ್ಬಿಟ್ರದೆ. ಈಸಿ ಅಲ್ವಾ ಇದು? ಅದಕ್ಕಿಂತ ಈಸಿ ಅನ್ನಿಸ್ತಿದೆಯಾ? ಓಕೆ, ಇವಾಗ ಜನರೇಟರ್ ಎಕ್ಸ್ಪ್ರೆಷನ್ ಅಂದ್ರೇನು? ಜನರೇಟರ್ ಅಂದರೆ ಕಲ್ತ್ಕೊಳ್ಳಿ. ಜನರೇಟರ್ ಎಕ್ಸ್ಪ್ರೆಷನ್ ಅಂದ್ರೇನು? ಇದಕ್ಕೆ ಜನರೇಟರ್ ಫಂಕ್ಷನ್ ಅಂತ ಕರಿತೀವಿ. ಇದಕ್ಕೆ ಜನರೇಟರ್ ಫಂಕ್ಷನ್ ಅಂತ ಇದಕ್ಕೆ ಕರಿತೀವಿ. ಜನರೇಟರ್ ಎಕ್ಸ್ಪ್ರೆಷನ್ ಅಂದ್ರೇನು? ಇದ್ರಿಗಿಂತ ಶಾರ್ಟಾಗಿ ಬರೀಬೇಕು ಅಂದರೆ ನೋಡಿ ಜನರೇಟರ್ ಎಕ್ಸ್ಪ್ರೆಷನ್ ಅಂತ ಇದೆ. ಇವಾಗ ಲಿಸ್ಟ್ ಕಾಂಪ್ರಿಹೆನ್ಷನ್ ಕಲ್ತಿದ್ವಲ್ಲ ನಾವು, ಅದೇ ಥರ ಜನರೇಟರ್ ಎಕ್ಸ್ಪ್ರೆಷನ್ ನೋಡಿ. ಈ ಥರ ಹಾಕ್ಬಿಟ್ರೆ ನೀವು ಇದು ಜನರೇಟರ್ ಅಂತ ತಿಳ್ಕೊಂಬಿಡುತ್ತೆ. ನೋಡಿ ಇದು ಇದೆಯಲ್ಲ ಇಲ್ಲಿ ಈ ಥರ ಹಾಕ್ಬೇಕು. ಇದು ಟಪಲ್ ಅಂದ್ಕೊಂಬಿಡಿ. ಮತ್ತು ಆಮೇಲೆ ಟಪಲ್ ಅಲ್ಲ, ಇದು ಜನರೇಟರ್ ಎಕ್ಸ್ಪ್ರೆಷನ್. ಇದು
ಜನರೇಟರ್ ಎಕ್ಸ್ಪ್ರೆಷನ್. ಇದನ್ನು ಆಟೋಮೆಟಿಕ್ ಹಿಂಗೆ ಹಾಕಿದ್ರೆ ನೀವು ಇದು ಇಷ್ಟು ಜನರೇಟರ್ ಅಂತ ತಿಳ್ಕೊಳ್ಳುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 100 ರೆಸಿಪಿ ಲಿಸ್ಟ್ ಕೊಟ್ಬಿಟ್ಟಿದ್ದೀರಾ. ಈ ಲಿಸ್ಟ್ ಕಾಂಪ್ರಿಹೆನ್ಷನ್ ಏನು ಮಾಡುತ್ತೆ ಅಂದರೆ 100 ರೆಸಿಪಿನೂ ರೆಡಿ ಮಾಡಿ ಇಟ್ಬಿಡುತ್ತೆ. ನಾನು ನಿಮಗೆ ಏನು ಕೇಳಿಲ್ಲ, ಬರೀ ರೆಸಿಪಿ ಕೊಟ್ಟಿದ್ದು ಅಷ್ಟೇ ನಿಮಗೆ 100 ಆಯಿತಾ. ನೀವು ಅಷ್ಟು ರೆಡಿ ಮಾಡಿ ಕೊಟ್ಬಿದ್ದೀಯಾ, ನೀನು ಯಾವ್ದು ಕೊಡ್ತೀಯ ಅದು ಕೊಡುತ್ತೆ, ಗೊತ್ತಾಯ್ತಾ. ಬಟ್ ಜನರೇಟರ್ ಎಕ್ಸ್ಪ್ರೆಷನ್ ಹಂಗೆ ಮಾಡಲ್ಲ. ಅವಾಗ ಮೆಮೊರಿ ಕನ್ಸಪ್ಷನ್ ಜಾಸ್ತಿ ತಾನೇ. ಇವಾಗ ಜನರೇಟರ್ ಎಕ್ಸ್ಪ್ರೆಷನ್ ಏನು ಮಾಡುತ್ತೆ ಅಂದರೆ ನೀವು ಕೊಡ್ತೀಯಲ್ಲಪ್ಪ 100 ಲಿಸ್ಟ್ ರೆಸಿಪಿ, ಅದು ಹಂಗೆ ಇಟ್ಕೊಂಡಿರುತ್ತೆ, ತಲೆ ಕೆಡ್ಸ್ಕೊಳ್ಳಲ್ಲ. ನೀನಿಗೆ ಇವಾಗ ಮ್ಯಾಗಿ ಕೊಡು ಅಂದರೆ ಆ ಮ್ಯಾಗಿ ರೆಸಿಪಿ ತೊಗೊಂಡು ಮಾತ್ರ ಅದನ್ನು ಕೊಡುತ್ತೆ ನಿಮಗೆ. ಎಷ್ಟು ಮೆಮೊರಿ ಕನ್ಸಂಪ್ಷನ್ ಆಯಿತು. ಅದಕ್ಕೋಸ್ಕರ ಹೇಳ್ತಿರೋದು ನೋಡಿ, ಗೆಟ್ ಸೈಜ್ ಆಫ್ ತಗೊಳ್ಳೋರೆ ಇದು ಬರೀ 200 ಬೈಟ್ಸಲ್ಲಿದೆ. ಇಲ್ಲಿ ನೋಡಿ ಹೆಂಗಿದೆ, 8 MB ಇದೆ. ಯಾಕೆ ಎಲ್ಲ ರೆಡಿ ಮಾಡಿ ಕೂತ್ಬಿಟ್ಟಿದೆಯಲ್ಲ. ಜನರೇಟರ್ ಎಕ್ಸ್ಪ್ರೆಷನ್ ಹಂಗೆ ಮಾಡಲ್ಲ ನಮಗೆ. ಜನರೇಟರ್ ಎಕ್ಸ್ಪ್ರೆಷನ್ ಲೇಜಿ ಇದು. ನೀನು ಯಾವಾಗ ಹೇಳ್ತೀವಿ ಅವೆಲ್ಲ ಕೆಲಸ ಮಾಡೋದು, ಇಲ್ಲ ಕೆಲಸ ಮಾಡಲ್ಲ ನಾನು ಅನ್ನೋದು ಹೇಳೋದು. ಇವನು ಏನು ಮಾಡ್ತಾನೆ, ಲಿಸ್ಟ್ ಕಾಂಪ್ರೆಷನ್ ಎಲ್ಲ ಬರೆದು ಕೊಟ್ಬಿಡೋದು. ಇದಕ್ಕೆ ಆದಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಜನರೇಟರ್ ಎಕ್ಸ್ಪ್ರೆಷನ್ ಯಾವಾಗ ಯೂಸ್ ಮಾಡಬೇಕು, ಲೇಜಿ. ChatGPT ಎಷ್ಟೋ ಲೆಂತಿ ಮೆಸೇಜ್ ಕಳಿಸುತ್ತೆ, ಅಷ್ಟನ್ನು ಸೇವ್ ಮಾಡಿ ಮೆಮೊರಲ್ಲಿ ಇಟ್ಕೊಂಡು ಆಮೇಲೆ ಕಳಿಸ್ಬೇಕಂದ್ರೆ ಅಲ್ಲಿ ತನಕ ಯೂಸರ್ ವೇಟ್ ಮಾಡ್ತಾ ಇರಬೇಕು. ಅದಕ್ಕೆ ಏನು ಮಾಡೋದು, ಜನರೇಟರ್ ಕಾನ್ಸೆಪ್ಟ್ನ ಲೆವರೇಜ್ ಮಾಡ್ಕೊಂಡ್ರು ಅವರು. ಅದಕ್ಕೆ ಒಂದೊಂದು ಈಲ್ಡ್ ಮಾಡ್ತಾ ಇದ್ರು. ಅವಾಗಿಂತ ನಮಗೆ ಸ್ಟ್ರೀಮ್ ಥರ ಕಾಣಿಸ್ತಾ ಇದೆ, ಏನೋ ಕೆಲಸ ಮಾಡ್ತಾರೆ ಟಕ 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 ಆನ್ಸರ್ ಬರ್ತಿದ್ಯಪ್ಪ ಇದು ಅಂತ ಕಾಣ್ತಿದೆ. ಅದೇ ಕಾನ್ಸೆಪ್ಟ್ ಇಲ್ಲಿ ಇರೋದು. ಆವಾಗ ಮೆಮೊರಿ ಕನ್ಸಂಪ್ಷನ್ ಕೂಡ ತುಂಬ ಕಮ್ಮಿ ಆಗುತ್ತೆ. ದ ಲಿಸ್ಟ್ ಸ್ಟೋರ್ಸ್ 1 ಮಿಲಿಯನ್ ಇಂಟೀಜರ್ ಇನ್ ಮೆಮೊರಿ ಅಂತ ಹೇಳ್ತಾ ಇದೆ. 1 ಮಿಲಿಯನ್ ಇಂಟೀಜರ್ ಫುಲ್ ನಾವು ಕೊಟ್ಟಿರೋದೆಲ್ಲ ಸ್ಟೋರ್ ಮಾಡಿಬಿಟ್ಟಿದೆ ಇವಾಗ, ಆಯಿತಾ. ಮೆಮೊರಿ ಸುಮ್ಮನೆ ವೇಸ್ಟ್, ನಾನು ಕೇಳೇ ಇಲ್ಲ ಮತ್ತೆ ವಾಪಸ್ಸು, ಸುಮ್ಮನೆ ವೇಸ್ಟ್ ಅದು, ಆಯಿತಾ. ಜನರೇಟರ್ ಸ್ಟೋರ್ಸ್ ಓನ್ಲಿ ದ ಫಾರ್ಮುಲಾ, ಇಟ್ ಕಾಂಪ್ಯೂಟ್ ಈಚ್ ವ್ಯಾಲ್ಯೂ ವೆನ್ ಯು ಆಸ್ಕ್ಡ್ ಇಟ್. ಜನರೇಟರ್ ಫಂಕ್ಷನ್, ಜನರೇಟರ್ ಎಕ್ಸ್ಪ್ರೆಷನ್ ಇವೆರಡು ಬಗ್ಗೆ ತಿಳ್ಕೊಳ್ಳೋ ಸಖತ್ ಇಂಪಾರ್ಟೆಂಟು. ನಿಮಗೆ ಗೊತ್ತಾಗ್ಬಿಟ್ಟಿದೆ. ಡೆಫ್ ಮತ್ತು ಈಲ್ಡ್ ಕೀವರ್ಡ್ ಯಾವಾಗ ಯೂಸ್ ಮಾಡ್ತೀರಾ ಅದನ್ನು ನಾವು ಜನರೇಟರ್ ಫಂಕ್ಷನ್ ಅಂತ ಕರಿತೀವಿ. ಯಾವಾಗ ನೀವು ಈ ಥರ ಎಕ್ಸ್ಪ್ರೆಷನ್ ಹಾಕ್ತೀರಾ ನೋಡಿ, ಎಕ್ಸ್ಪ್ರೆಷನ್ ಫಾರ್ಲಪ್ ಇಟ್ರೇಷನ್ ಲೈಕ್ ಲಿಸ್ಟ್ ಕಾಂಪ್ರೆಷನ್ ಥರ ಮಾಡಿ ನೀವು ಈ ಥರ ಯಾವಾಗ ನೀವು ಸಿಂಬಲ್ ಹಾಕ್ತೀರಾ ಯಾವಾಗ ಅದು ಜನರೇಟರ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ. ಇವೆರಡು ಸಿಂಪಲ್ ಮೆಥಡು, ಜನರೇಟರ್ ಫಂಕ್ಷನ್, ಜನರೇಟರ್ ಎಕ್ಸ್ಪ್ರೆಷನ್. ನೀವು ಯಾವತ್ತೂ ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೈಜ್ ಏನಂದರೆ ಮಲ್ಟಿಪಲ್ ಲೈನ್ ಬರೀಬೇಕು, ಇದು ಒಂದೇ ಲೈನಲ್ಲಿ ಮುಗಿಯೋಗುತ್ತೆ. ನೋಡಿ, ಬೆಸ್ಟ್ ಫಾರ್ ಕಾಂಪ್ಲೆಕ್ಸ್ ಲಾಜಿಕ್. ನೋಡಿ, ಬ್ರಾಂಚಸ್ ಮಲ್ಟಿಪಲ್ ಸ್ಟೆಪ್ಸ್ ಎಲ್ಲ ಇತ್ತು ಅಂದರೆ ನೀವು ಆಟೋಮೆಟಿಕ್ಕಾಗಿ ನೀವು ಡೆಫ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿ ಅದರೊಳಗೆ ಈಲ್ಡ್ ಯೂಸ್ ಮಾಡ್ತೀರಾ. ಎಕ್ಸ್ಪ್ರೆಷನ್ ಯಾವಾಗ ಯೂಸ್ ಮಾಡ್ತೀರಾ ನಿಮ್ಗೆ ಗೊತ್ತು, ಸಿಂಪಲ್ ಒನ್ ಲೈನ್ ಟ್ರಾನ್ಸ್ಫಾರ್ಮೇಷನ್ ಯಾವುದೋ ಇತ್ತು ಅದಕ್ಕೆಲ್ಲ ಜನರೇಟರ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀರಾ. ಓಕೆನಾ. ನೋಡಿ, ರಿಟರ್ನ್ ನೋಡಿ ಜನರೇಟರ್ ಆಬ್ಜೆಕ್ಟ್, ಇದು ಕೂಡ ಜನರೇಟರ್ ಆಬ್ಜೆಕ್ಟ್ ರಿಟರ್ನ್ ಮಾಡೋದು. ಕ್ಲಾಸ್ ಅಂತ ಟೈಪ್ ಅದು ಚೆಕ್ ಮಾಡಿದ್ರೆ ಎರಡೂ ಕೂಡ ಜನರೇಟರ್ ಆಬ್ಜೆಕ್ಟ್ ಕೊಡೋದು. ಒನ್ ಶಾಟ್ ಎಸ್ ಅಂತ ಹೇಳ್ತಾ ಇದೀವಿ. ಜನರೇಟರ್ ಫಂಕ್ಷನ್, ಜನರೇಟರ್ ಎಕ್ಸ್ಪ್ರೆಷನ್ ಎರಡು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ಇಟ್ರೇಷನ್ ಮಾಡಿದ್ರು ಕೂಡ ನಿಮ್ಗೆ ಹೆಂಗೆ ಇಟ್ರೇಟ್ ಆಗುತ್ತೆ ಅನ್ನೋದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬೇರೆ ಬೇರೆ ಲಿಸ್ಟ್ ಕಾಂಪ್ರೆಷನ್, ಸೆಟ್ ಕಾಂಪ್ರೆಷನ್, ಜನರೇಟರ್ ಎಕ್ಸ್ಪ್ರೆಷನ್ ಜನರೇಟರ್ನ ರಿಟರ್ನ್ ಮಾಡುತ್ತೆ. ನಾಟ್ ಎ ಟಪಲ್, ತಲೆ ಕೆಡ್ಸ್ಕೊಬೇಡಿ, ಟಪಲ್ ಅನ್ಕೋಬೇಡಿ, ಇದು ಜನರೇಟರ್ ಎಕ್ಸ್ಪ್ರೆಷನ್. ಓಕೆನಾ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ವೆನ್ ಟು ಯೂಸ್ ಜನರೇಟರ್ ಎಕ್ಸ್ಪ್ರೆಷನ್. ಇವಾಗ ನೋಡಿ, ಯು ಓನ್ಲಿ ನೀಡ್ ಒನ್ ವ್ಯಾಲ್ಯೂ ಅಟ್ ಎ ಟೈಮ್. ನೋಡಿ, ChatGPT ಯೂಸ್ ಕೇಸ್ ಏನಿತ್ತು, ನೆಕ್ಸ್ಟ್ ಟೋಕನ್ ಪ್ರಿಡಿಕ್ಟ್ ಮಾಡ್ತಾ ಇತ್ತು, ಅದು ಮೆಮೊರಿಯಲ್ಲಿ ಇಟ್ಕೊಂಡು ಏನು ಮಾಡುತ್ತೆ, ಫ್ರಂಟ್ ಎಂಡಿಗೆ ಕಳಿಸ್ಬಿಡು, ಆಯಿತಾ. ಅಂಥ ಟೈಮಲ್ಲಿ ಜನರೇಟರ್ ಯೂಸ್ ಮಾಡಬೇಕಾಗತ್ತೆ ಅಲ್ವಾ. ಇವಾಗ ದೊಡ್ಡ ಹ್ಯೂಜ್ ಡೇಟಾ ಇರುತ್ತೆ, ಫೈಲ್ ಹ್ಯಾಂಡ್ಲಿಂಗ್ ಬರುತ್ತೆ, ಫೈಲ್ ಹ್ಯಾಂಡ್ಲಿಂಗಲ್ಲಿ ಕೂಡ ಜನರೇಟರ್ ಯೂಸ್ ಮಾಡ್ತಾರೆ. ಪೇಜ್ 1 ರೀಡ್ ಮಾಡಿದ ತಕ್ಷಣ ಈಲ್ಡ್ ಮಾಡಿಬಿಡು, ಈ ಥರ ಯೂಸ್ ಕೇಸ್ಗಳಿಗೆ ಯೂಸ್ ಮಾಡ್ತೀರಾ ಜನರೇಟರ್ ಎಕ್ಸ್ಪ್ರೆಷನ್ನ. ನೋಡಿ, ಮೆಮೊರಿ ಎಫಿಷಿಯನ್ಸಿ, ವೈ ಜನರೇಟರ್ ಮ್ಯಾಟರ್ಸ್. ಅದನ್ನೇ ಎಕ್ಸಾಂಪಲ್ ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಫೈಲ್ ಹ್ಯಾಂಡ್ಲಿಂಗ್ ಅಂದಲ್ಲ ನೋಡಿ, ಬ್ಯಾಡ್ ಟು ಲೋಡ್ ಎಂಟೈರ್ ಫೈಲ್ ಇಂಟು ಎ ಮೆಮೊರಿ. ಇದು ಬ್ಯಾಡ್, ಇದು ಹಿಂಗೆ ಮಾಡಬಾರ್ದು. ಆಲ್ ಲೈನ್ ಇಂದ ಮೆಮೊರಿ ಇದೆ, ಆಯಿತಾ. ಮೆಮೊರಿ ಖಾಲಿ ಆಗಿಬಿಟ್ರೆ ನಿಮಗೆ ಸ್ಲೋ ಆಗುತ್ತೆ ಅಪ್ಲಿಕೇಶನ್ನು. ನೋಡಿ, ಹೇಳ್ತೀವಿ ಗುಡ್ ಅಂದ್ರೇನು, ಈಲ್ಡ್ 1 ಲೈನ್ ಅಟ್ ಎ ಟೈಮ್. ನೋಡಿ, 1 ಲೈನ್ನ ಈಲ್ಡ್ ಮಾಡ್ತಾ ಇದ್ದೀನಿ ಟಕ್ 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 ಅಂತ. ಇಲ್ಲಿ ರೀಡ್ ಮಾಡ್ತಾ ಇದ್ದೀನ, ಓಪನ್ ಮಾಡ್ತಾ ಇದ್ದೀನಿ. ಫೈಲ್ ಹ್ಯಾಂಡ್ಲಿಂಗ್ ಎಲ್ಲ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅವಾಗ. ನೋಡಿ, ಫಾರ್ 10 GB ಲಾಕ್ ಫೈಲ್ ಅಷ್ಟೊಂದು 10 GB ಇತ್ತು ಅಂದರೆ ರೀಡ್ ಲೈನ್ ಅಂತ ಯೂಸ್ ಮಾಡಿದ್ರೆ ಕ್ರ್ಯಾಶ್ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ಈಲ್ಡ್ ಯೂಸ್ ಮಾಡಬೇಕು. ಅವಾಗ ಏನಾಗುತ್ತೆ, ನೀವು ಒಂದೊಂದೇ ಲೈನ ಒಂದೊಂದೇ ಪೇಜ ಯಾವ್ದು ಯೂಸ್ ಕೇಸ್ ಪ್ರಕಾರ ಅದನ್ನು ಈಲ್ಡ್ ಮಾಡಿಕೊಂಡ್ರೆ ನೀವು ಮೆಮೊರಿ ಕೂಡ ಕನ್ಸ್ಯೂಮ್ ಜಾಸ್ತಿ ಆಗೋಲ್ಲ, ಕ್ರ್ಯಾಶ್ ಕೂಡ ಆಗಲ್ಲ. ಓಕೆನಾ. ಜನರೇಟರ್ ಪೈಪ್ಲೈನ್ ಅಂತ ಇದೆ. ಜನರೇಟರ್ ಪೈಪ್ಲೈನ್ ಅಂದರೆ ಏನು ಮೀನಿಂಗು, ಮಲ್ಟಿಪಲ್ ಜನರೇಟರ್ನ ಕಂಬೈನ್ ಮಾಡಿ ಒಂದು ಪೈಪ್ಲೈನ್ ಮಾಡೋದು. ಇದಕ್ಕೆ ಒಂದು ಪೈಪ್ಲೈನ್ ಅಂತ ಕರೀತಾರೆ. ನೋಡಿ, ಇದಕ್ಕೆ ಪೈಪ್ಲೈನ್ ಅಂತ ಕರೆಯೋದು ಅಷ್ಟೇ. ಮಲ್ಟಿಪಲ್ ಜನರೇಟರ್ ಕೂಡ ನೀವು ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಫ್ಲೆಕ್ಸಿಬಿಲಿಟಿ ಕೂಡ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ಇನ್ಫೈನೈಟ್ ಜನರೇಟರ್ ಅಂದರೆ ನೀವು ಇನ್ಫೈನೈಟ್ ಜನರೇಟ್ ಮಾಡ್ತಾನೇ ಇರ್ಬೋದು ಈ ಥರ ನಿಮ್ಮ ಕೋಡ್ ಲಾಜಿಕ್ ಪ್ರಕಾರ ಬೇಸಿಕಲಿ, ಆಯಿತಾ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ಜನರೇಟರ್ ನೆವರ್ ರನ್ಸ್ ಔಟ್, ಯು ಕ್ಯಾನ್ ಟೇಕ್ ಮೆನಿ ವ್ಯಾಲ್ಯೂಸ್ ಆ್ಯಸ್ ಯು ನೀಡ್, ಆಯಿತಾ. ಎಷ್ಟು ಬೇಕಾದ್ರೂ ನೀವು ಜನರೇಟ್ ಮಾಡ್ತಾನೆ ಇರ್ಬೋದು. ಅದಕ್ಕೆ ಇನ್ಫೈನೈಟ್ ಜನರೇಟರ್ ಅಂತ ಕರೆದಿದ್ದೀವಿ ಅಷ್ಟೇ. ಒಂದು ಹೆಸರು ಕೊಟ್ಟಿದ್ದೀವಿ, ಇನ್ಫೈನೈಟಾಗಿ ಜನರೇಟ್ ಮಾಡ್ತಾನೆ ಇರ್ಬೋದು ಅಂತ. ರಿಯಲ್ ಯೂಸ್ ಕೇಸ್ ನೀವು ಆಲ್ರೆಡಿ ಸಿಮ್ಯುಲೇಟಿಂಗ್ ಸ್ಟ್ರೀಮ್ ಹೆಂಗೆ ಮಾಡುತ್ತೆ ಅಂತ ನೋಡಿದ್ರೆ ಹಿಂಗೆ ನೋಡ್ಬೋದು. ಈಗ ನೋಡಿ, ಇದೇ ಥರ ಸ್ಟ್ರೀಮ್ ಮಾಡೋದು. ನೀವು ಸ್ಟ್ರೀಮ್ ರೆಸ್ಪಾನ್ಸ್ ಇದೆ ಜನರೇಟ್ ಇದ್ದಾಗ ಇದನ್ನು ರನ್ ಮಾಡಿ ನೋಡೋಣವಾ ಹೆಂಗೆ ಕಾಣುತ್ತೆ ಅಂತ. ನೋಡಿ, ಈಗ ಒಂದು ಎಕ್ಸಾಂಪಲ್ ರಿಯಲ್ ಯೂಸ್ ಕೇಸ್ ನಮ್ಗೆ ಆಲ್ರೆಡಿ ಬಾಯ್ಬಿಟ್ಟು ಅವಾಗಿಂದ ಹೇಳ್ತಾನೇ ಇದ್ದೀನಿ. ಬಟ್ ಇದೊಂದು ನೋಡ್ಬಿಡೋಣ ಬನ್ನಿ, ಆಯಿತಾ. ನೋಡಿ ಹೆಂಗೆ ಜನರೇಟ್ ಆಗ್ತಾಯಿದೆ. ಇದೇ ಥರ ತಾನೇ ChatGPT ಜನರೇಟ್ ಆಗೋದು. ಅದೇ ನಾನು ನೀವು ಹೇಳ್ತಾ ಇರೋದು. ಇವಾಗ ಇದನ್ನೇ ಈಲ್ಡ್ ಕಾನ್ಸೆಪ್ಟ್ ಯೂಸ್ ಮಾಡಿರೋದವರು ಅಂತ ನಿಮ್ಗೆ ಹೇಳ್ತಾರೆ. ಜನರೇಟರ್ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಯಾಕೆ ಹೇಳಿದೆ ಅಂದರೆ ಫ್ರಂಟ್ ಎಂಡ್ ಡೆವಲಪರು ಬ್ಯಾಕ್ ಎಂಡ್ ಡೆವಲಪರ್ ಇಬ್ಬರಿಗೂ ಹೆಲ್ಪ್ ಆಗುವಂಥ ಕಾನ್ಸೆಪ್ಟ್ ಇದು ನಿಮಗೆ ಯಾರು ಹೇಳ್ತಾ ಇಲ್ಲ ಅಷ್ಟೇ, ಆಯಿತಾ. ಇವಾಗ ನೋಡಿ, ಕ್ಲಿಯರಿಟಿ ಬಂತ. ಇವಾಗ ಯಾರಿಗೆ ಅರ್ಥ ಆಗಿಲ್ಲ ಅವ್ರಿಗೆ ನಾನು ವೀಡಿಯೋ ಕಳಿಸಿ ಕ್ಲಿಯರ್ ಅರ್ಥ ಆಗುತ್ತೆ ಏನಂತೀರಾ. ನೋಡಿ, ಇವಾಗ ಇಟ್ರೇಟರ್ ಜನರೇಟರ್ ಸಖತ್ ಅರ್ಥ ಆಗ್ಬಿಡ್ತು. ಅದಕ್ಕೆ ಹೇಳ್ತಿರೋದು, ನಾನು ವೀಡಿಯೋ ನೋಡ್ಬೇಕು, ನೀವು ನಿಮ್ಮ ಫ್ರೆಂಡ್ಸಿಗೂ ಕೂಡ ಕಳಿಸ್ಬೇಕು. ಯಾರಿಗೆ ಇಟ್ರೇಟರ್ ಜನರೇಟರ್ ಗೊತ್ತಿಲ್ಲ ಅವ್ರಿಗೆ ಕಳಿಸಿ, ನೋಡಪ್ಪ ಈ ವಿಡಿಯೋ ಅಂತ ಅಲ್ವಾ. ನಿಮಗೆ ಅರ್ಥ ಇದೆಯೋ ಇಲ್ಲ, ಅರ್ಥ ಇದೆ ಅಂದರೆ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.